ಈಗ ಕಾಂಗ್ರೆಸ್ನಲ್ಲಿ ಒಂದು ಹೊಸ ದಂಗಲ್ ಶುರುವಾಗಿದೆ. ಈಗಾಗಲೇ ಡಿಸಿಎಂ ಮೂರು ಹುದ್ದೆ ಸೃಷ್ಟಿಯಾಗಬೇಕು ಎನ್ನುವಂತಹ ಕೂಗು ಕೇಳ್ತಾ ಇದ್ದಂತಹ ಬೆನ್ನಲ್ಲೇ ಸಿಎಂ ಬಣದಿಂದ ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಆಗ್ರಹ ಆದರೆ ಡಿಕೆಶಿ ಬಣದ ಶಾಸಕರು ಹೊಸತೊಂದು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಡಿಸಿಎಂ ದಂಗಲ್ಗೆ ಈ ಮೂಲಕ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಹೆಚ್ಚುವರಿ ಡಿಸಿಎಂ ಮಾಡ್ತೀರಾ ಅಂತಾದ್ರೆ ಡಿಕೆಶಿಯನ್ನೇ ಸಿಎಂ ಮಾಡಿ, ಹೀಗಂತ ಡಿಸಿಎಂ ಬೇಡಿಕೆ ಇಟ್ಟವರಿಗೆ ಶಿವಗಂಗಾ ಬಸವರಾಜ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂಗೆ ಸ್ವಪಕ್ಷ ಶಾಸಕರಿಂದಲೇ ವಿರೋಧ. ಡಿಕೆಶಿ ಅವರನ್ನ ಸಿಎಂ ಮಾಡಿ, ಎಷ್ಟು ಬೇಕಾದರೂ ಡಿಸಿಎಂ ಮಾಡಲಿ, ಡಿಕೆಶಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ಇದಂತ ಹೇಳಿ ಹೈಕಮಾಂಡ್ಗೆ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಹೊಸ ಡಿಮ್ಯಾಂಡ್ ಈಗ ಸೃಷ್ಟಿಯಾಗಿದೆ. ಸಿಎಂ ಬಣ ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಆಗ್ರಹಿಸ್ತಾ ಇದ್ರೆ ಡಿಕೆಶಿ ಬಣದ ಶಾಸಕರು ಡಿಕೆಶಿಯನ್ನೇ ಸಿಎಂ ಮಾಡಿ ಹಾಗಿದ್ರೆ ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಡಿಸಿಎಂ ಬೇಡಿಕೆ ಇಟ್ಟವರಿಗೆ ಈ ಮೂಲಕ ಶಿವಗಂಗಾ ಬಸವರಾಜ್ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಈ ಮೂಲಕ ಹೆಚ್ಚುವರಿ ಡಿಸಿಎಂ ಕೂಗಿಗೆ ಸ್ವಪಕ್ಷ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗ್ಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದ್ರೆ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ತೀವಿ, ನಮ್ದೇನು ವಿರೋಧ. ಕೆಪಿಸಿಸಿ ಅಧ್ಯಕ್ಷರು ನಿಮಗೆ ಗೊತ್ತಿದೆ, 1 ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ, ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ ಅವರ ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಮಾಡಲಿ, 1 ಡಜನ್ ಉಪಮುಖ್ಯಮಂತ್ರಿ ಮಾಡಿ ಮತ್ತೆ ಮಾಡಿದೀವಿ. ಕಳೆದ 5 ವರ್ಷ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿದ್ದೀವಿ. ಕಳೆದ 1.5 ವರ್ಷದಿಂದನೂ ಅವರ ನಾವು ಸಹ ಎಲ್ಲ ಶಾಸಕರು ಸಹಕಾರನೂ ಕೊಡ್ತೀವಿ. ಬದಲಾವಣೆ ಆಕ್ಚುಲಿ ಕೆಪಿಸಿ ಅಧ್ಯಕ್ಷ ಇದ್ದಂಥವರು ಡಿ.ಕೆ. ಸಾಹೇಬರು ಅವರೇ ಮುಖ್ಯಮಂತ್ರಿ ಆಗಂತ ಒಂದು ನಮ್ಮಲ್ಲಿ ಯಾವಾಗಲೂ ನಡೆದಿರೋ ಅಂತದ್ದು. ಆದ್ರೆ ನಡೆದಂತ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಿದೆ. ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ, ಸಿಎಂನ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿ ಅವರು 1 ಡಜನ್ ಉಪಮುಖ್ಯಮಂತ್ರಿ ಮಾಡಲಿ. ಥ್ಯಾಂಕ್ ಯು. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಇದು ಶಿವಗಂಗಾ ಬಸವರಾಜ್ ಕೊಡ್ತಾ ಇರುವಂತಹ ತೆರಿಗೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅನ್ನುವಂತಹ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಬಳಿ ಈ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ನಾಳೆ ನಾಡಿದ್ದು ಪ್ರಯತ್ನ ಪಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಬಣದಿಂದ ಈ ರೀತಿ ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಆಗ್ರಹ ಆಗ್ತಾ ಇರುವಂತಹ ಬೆನ್ನಲ್ಲೇ ಡಿಕೆಶಿ ಬಣ ಈ ಹೊಸ ಡಿಮ್ಯಾಂಡ್ ಇಟ್ಟಿದೆ. ಹೆಚ್ಚುವರಿ ಡಿಸಿಎಂ ಮಾಡ್ತೀರಾ ಅಂತಾದ್ರೆ ಡಿಕೆಶಿ ಅವರನ್ನ ಸಿಎಂ ಮಾಡಿ, ಡಿಕೆಶಿ ಅವರನ್ನ ಸಿಎಂ ಮಾಡಿ, ಎಷ್ಟು ಬೇಕಾದರೂ ಡಿಸಿಎಂ ಮಾಡಿ ಅಂತಿದ್ದಾರೆ ಶಿವಗಂಗಾ ಬಸವರಾಜ್. ತೆರಿಗೆಟ್ ಕೊಡ್ತಾ ಇದ್ದಾರೆ ಡಿಸಿಎಂ ಬೇಡಿಕೆ ಇಟ್ಟಂತವರಿಗೆ. ಡಿಕೆಶಿ ಪಕ್ಷ ಸಂಘಟನೆ ಮಾಡಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಾಗಿ ಹೆಚ್ಚುವರಿ ಡಿಸಿಎಂ ಮಾಡ್ತೀರಾ ಅನ್ನೋದಾದ್ರೆ ಡಿಕೆಶಿ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಅಂತ ಶಿವಗಂಗಾ ಬಸವರಾಜ ಹೇಳಿಕೆ ಕೊಟ್ಟಿದ್ದು. ಈ ಬೆಳವಣಿಗೆಯ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅನ್ನುವಂಥ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ನಾಯಕರ ಬಳಿ ಈ ಬೇಡಿಕೆಯನ್ನಿಟ್ಟು ಚರ್ಚೆ ಮಾಡೋದಕ್ಕೂ ಕೂಡ ಈಗ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಡಿಕೆಶಿ ಬಣದಿಂದ ಬಂದಿರುವಂತಹ ಈ ಡಿಮ್ಯಾಂಡ್ ಏನಿದೆ, ಎಷ್ಟು ಡಿಸಿಎಂ ಮಾಡ್ತಿರೋ ಮಾಡಿ, ಆದರೆ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅನ್ನೋದು, ಈ ಬೇಡಿಕೆ ಈಗ ಹೈಕಮಾಂಡ್ ನಾಯಕರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆಯಾ? ಇದು ಕೇವಲ ಶಿವಗಂಗಾ ಬಸವರಾಜ್ ಅವರು ಕೊಡ್ತಾ ಇರುವಂಥ ತಿರುಗೇಟು ಮಾತ್ರನಾ, ಅಥವಾ ಈಗ ಡಿಕೆಶಿ ಬಣದಿಂದ ಇಂತಹ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆಯಾ? ಪ್ರತಿಮಾ, ಸಹಜ ಇದು. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಬಣದಲ್ಲಿ ಇರ್ತಕ್ಕಂತಹ ಸಚಿವರು ಹೆಚ್ಚುವರಿ ಡಿಸಿಎಂ ಆಗಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಹಾಗಾಗಿ ಅದರ ಸಹಜ ಪ್ರತಿಕ್ರಿಯೆ ಎನ್ನುವಂತೆ ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸುವಂತಹ ಸಚಿವರು ಮತ್ತು ಶಾಸಕರು ಕೂಡ ಅವರದ್ದೇ ಒಂದು ದಾಟಿಯಲ್ಲಿ ಅವರ ಪಟ್ಟನ್ನು ಕೂಡ ಈಗ ಹಿಡಿದಿದ್ದಾರೆ. ಒಂದು ಡಿಸಿಎಂ ಮಾಡೋದೇ ಆದ್ರೆ ಎಲ್ಲರನ್ನೂ ಡಿಸಿಎಂ ಮಾಡಿ ಅಂತ ಹೇಳಿ ಒಂದು ಕಡೆ ಹೇಳುವಂಥವ್ರು ಒಂದು ವರ್ಗ ಆದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಆ ಬಳಿಕ 1 ಡಜನ್ ಡಿಸಿಎಂ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂತಹ ತಿರುಗೇಟನ್ನ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ನೀಡಿದ್ದಾರೆ. ಬೇರೆಯವರು ಬಹಳ ಆರ್ಷಾಗಿ ಮಾತನಾಡಲ್ಲ, ಆದರೆ ಡಿಸಿಎಂ ಅವರ ಹೆಸರಿನಲ್ಲೇ ಪ್ರಮಾಣ ವಚನ ತಗೊಂಡವರು ಬಸವರಾಜ್ ಶಿವಗಂಗಾ. ಹಾಗಾಗಿ ಡಿಸಿಎಂ ಪರವಾಗಿ ಬಹಳ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಡಿಸಿಎಂ ಹೆಚ್ಚುವರಿ ಮಾಡಬೇಕು ಅನ್ನೋದೇ ಆದ್ರೆ ಸಿಎಂ ಅವ್ರನ್ನು ಬದಲಾಯಿಸಿ ಅನ್ನುವಂಥ ದಾಟಿಯಲ್ಲೇ ಅವರು ಮಾತನಾಡಿರುವಂಥದ್ದು. ಯಾಕಂದ್ರೆ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಕು.
ಹೀಗಾಗಿ DCM ಅವರನ್ನ ಅಂದ್ರೆ DK ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಉಳಿದಂತೆ ಎಷ್ಟು DCM ಬೇಕಾದರೂ ಮಾಡ್ಕೊಳ್ಳಿ ಅನ್ನುವಂಥ ತಿರುಗೇಟ್ ಕೊಟ್ಟಿದ್ದಾರೆ. ಯಾಕೆ ಅನ್ನೋದಕ್ಕೂ ಕೂಡ ಉದಾಹರಣೆ ಅವ್ರ ಕಾರಣ ಹೇಳ್ತಾ ಇದ್ರು. ಅಂದ್ರೆ ರಾಜ್ಯದಲ್ಲಿ ಅಧಿಕಾರ ಬರುವಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹೆಚ್ಚು ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಲೋಕಸಭೆಯಲ್ಲೂ ಕೂಡ 1ರಿಂದ 9 ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಹೆಚ್ಚುವರಿ DCM ಮಾಡೋದೇ ಆದರೆ ಅವರು DCM ಆಗಿ ಇರಬೇಕಾದಂಥ ಅನಿವಾರ್ಯತೆ ಇಲ್ಲ. ಅವರನ್ನು ಮುಖ್ಯಮಂತ್ರಿ ಮಾಡಿ ಉಳಿದಂತೆ DCM ಆಯ್ಕೆಯನ್ನು ಮಾಡ್ಕೊಳ್ಳಿ ಅನ್ನುವಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇದು ಒಂದು ಕಡೆ ಆದರೆ ನಿನ್ನೆ ಕೂಡ ಮಾಗಡಿ ಶಾಸಕ DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕ ಬಾಲಕೃಷ್ಣ ಕೂಡ ಇದೇ ದಾಟಿಯಲ್ಲಿ ಮಾತನಾಡಿದ್ರು. ಯಾರ್ಯಾರು DCM ಕೇಳ್ತಾ ಇದ್ದಾರೆ ಅವ್ರಿಗೆಲ್ಲ ಹೆಚ್ಚುವರಿ ಜವಾಬ್ದಾರಿ ಕೊಡಿ, ಬೈ ಎಲೆಕ್ಷನಲ್ಲಿ ಗೆಲ್ಸ್ಕೊಂಡು ಬರಲಿ, ಆಮೇಲೆ ನೋಡೋಣ ಅವರ ಪರಿಸ್ಥಿತಿಗಳು ಏನು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆಮೇಲೆ ಸಾಮಾಜಿಕ ನ್ಯಾಯ ಅಂತೇಳಿ ಎಲ್ಲರನ್ನೂ ಕೂಡ DCM ಮಾಡಿಬಿಡಿ ಅನ್ನುವಂಥ ವ್ಯಂಗ್ಯವನ್ನು ಕೂಡ ಆಡಿದ್ರು. ಅಂದರೆ CM ಬಡದಲ್ಲಿರ್ತಕ್ಕಂಥವ್ರು ಹೇಗೆ DCM ಒತ್ತಾಯವನ್ನು ಬಹಳ ಗಂಭೀರವಾಗಿ ಬಹಳ ಬಿಗಿಪಟ್ಟು ಹಿಡಿದು ಕೂತಿದ್ದಾರೋ, DCM ಪರವಾಗಿ ಇರುವಂಥ ಸಚಿವರು ಮತ್ತು ಶಾಸಕರು ಕೂಡ ಎಲ್ಲರನ್ನೂ DCM ಮಾಡೋದೇ ಆದರೆ DK ಶಿವಕುಮಾರ್ DCM ಆಗಿ ಮುಂದುವರೆದಂಥ ಅಗತ್ಯ ಇಲ್ಲ, ಅವ್ರನ್ನ CM ಮಾಡಿ ಅನ್ನುವಂಥ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಇದು DCMನ ವಿಚಾರ ಬಹುಶಃ ಹೈಕಮಾಂಡ್ ಅಂಗಳಕ್ಕೆ ತಲುಪೋದಂತೂ ನಿಶ್ಚಿತ ಪ್ರತಿಮಾ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಒಳಗಡೆ DCM ದಂಗಲ್ ಬಹಳ ಜೋರಾಗಿ ಕಾಣ್ತಾ ಇದೆ ಪ್ರತಿಮಾ. ಮಾರುತೇಶ್, ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳ ಆಗ್ತವೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರ ಸುಳಿವನ್ನ ಈ ಬೆಳವಣಿಗೆ, ಈ ನಾಯಕರುಗಳ ಮಾತು ಇವೆಲ್ಲವೂ ಕೂಡ ಸೂಚಿಸ್ತಾ ಇದೆಯಾ? ನಿಜಕ್ಕೂ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ನಿರ್ಣಯಕ್ಕೆ ಬರುವಂತ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ? ಖಂಡಿತ ಈ ಬೆಳವಣಿಗೆ ಕಾರಣ ಏನು ಅಂದ್ರೆ ಪ್ರತಿಮಾ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಸೊ ಅದು ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಲೋಕಸಭಾ ಕ್ಷೇತ್ರಗಳು. ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಹಾಸನ ಗೆದ್ದಿದ್ದು ಬಿಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಚಾಮರಾಜನಗರ ಗೆದ್ದಿದ್ದು ಅದು ಮೀಸಲು ಕ್ಷೇತ್ರ. ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲಿಕ್ಕಾಗಿಲ್ಲ, ಬೆಂಗಳೂರು ಉತ್ತರ ಗೆಲ್ಲಿಕ್ಕಾಗಿಲ್ಲ, ಗ್ರಾಮಾಂತರ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ, ಮೈಸೂರು ಆಗಲಿಲ್ಲ, ಮಂಡ್ಯ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಹಜವಾಗಿ ಅದೊಂದು ಅಭಿಪ್ರಾಯ ವ್ಯಕ್ತವಾಗಿದೆ, ಒಕ್ಕಲಿಗರು ಕಾಂಗ್ರೆಸ್ ಕೈ ಹಿಡಿಲಿಲ್ಲ. ಹೀಗಾಗಿ DCM ಆಗಿದ್ರೂ ಕೂಡ DK ಶಿವಕುಮಾರ್ ಒಕ್ಕಲಿಗರ ಮತಗಳನ್ನು ಕಾಂಗ್ರೆಸ್ಗೆ ತರುವಂಥವರಲ್ಲಿ ಶಿಫ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಸಕ್ಸಸ್ ಕಾಣಲಿಲ್ಲ ಅನ್ನುವಂತಹ ಟೀಕೆ ಈಗ DK ಶಿವಕುಮಾರ್ ಅವರು ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿಯೇ DCMನ ಕೂಗು ಬಹಳ ದೊಡ್ಡ ಮಟ್ಟಕ್ಕೆ ಕೇಳಿ ಬರೋದಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಕಾರಣ. ಹಾಗಾಗಿನೇ ಇದಕ್ಕೆ ಹೈಕಮಾಂಡ್ ಅಂತ್ಯ ಆಡದೇ ಇದ್ರೆ ನಿಶ್ಚಿತವಾಗಿಯೂ ಇದು ದಿನನಿತ್ಯ ಚರ್ಚೆಗೆ ಒಳಪಡುತ್ತೆ. DCM ಬೆಂಬಲಿತ ಶಾಸಕರು ಒಂದು ಹೇಳಿಕೆ ಕೊಡೋದು, ಅದಕ್ಕೆ ಪ್ರತಿಯಾಗಿ CM ಬೆಂಬಲಿತ ಸಚಿವರು ಶಾಸಕರು ಇನ್ನೊಂದು ಹೇಳಿಕೆ ಕೊಡೋದು, ಈ ಟಗ್ ಆಫ್ ವಾರ್ ನಡೀತಾನೆ ಇರುತ್ತೆ. 28ನೇ ತಾರೀಕು ಎಲ್ಲ ದೆಹಲಿಯಲ್ಲಿ ಒಂದು ಸಭೆ ಸೇರ್ತಿದೆ. ಅಂದ್ರೆ ಮುಖ್ಯಮಂತ್ರಿಗಳೊಂದು ಔತಣಕೂಟ ಇಟ್ಕೊಂಡಿದ್ದಾರೆ ಹೊಸ ಸಂಸದರನ್ನ ಕರೆದು. ಸೊ ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿ ಕೂಡ ಕೆಲವರು ನಾಯಕರು ಭೇಟಿಯಾಗಿ DCM ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡುವಂಥ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ವಾರ್ನ್ ಮಾಡದಿದ್ರೆ, ಈ ಹಿಂದೆ ಕೂಡ ಈ ವಿಚಾರ ಬಂದಾಗ ವಾರ್ನ್ ಮಾಡಿತ್ತು, ಲೋಕಸಭಾ ಚುನಾವಣೆ ತನಕ ಎಲ್ಲರೂ ಮುಚ್ಕೊಂಡು ಕೆಲಸ ಮಾಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ರು. ಸೊ ಈಗ ಲೋಕಸಭಾ ಚುನಾವಣೆ ಆದ್ಮೇಲೆ ಇದು ಮುಂದುವರಿತಾ ಇರೋದ್ರಿಂದ ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಆದಂಗೆ ಇದೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.